ಪುಣ್ಯಕ್ಷೇತ್ರಗಳಲ್ಲಿ ಪಾಪಕರ್ಮಗಳು ಜಾಸ್ತಿ ಆಗಿ ಹೋಗ್ತವೆ. ಸೌಜನ್ಯದ ಒಂದೇ ಪ್ರಕರಣ ಅಲ್ಲ, ಇಂಥವು 10 ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. 18 ಪುಣ್ಯಕ್ಷೇತ್ರಗಳು ನಾಶ ಆಗ್ತವೆ. 18 ಪುಣ್ಯಕ್ಷೇತ್ರಾಲು ಕೊಲ್ಲಗೊಟ್ಟಬಡೇನು ಹಾಳಾಗಿ ಹೋಗ್ತವೆ. ಪುಣ್ಯಕ್ಷೇತ್ರಗಳ ಮುಖ್ಯ ದಾರಿಗಳು ಮುಚ್ಚಿ ಹೋಗ್ತವೆ. ಪುಣ್ಯಕ್ಷೇತ್ರಗಳ ದರ್ಶನ ಅನ್ನೋದು ನಿಂತು ಹೋಗ್ತದೆ. 4 ರಸ್ತೆಗಳು ಕೂಡುವ ಜಾಗದಲ್ಲಿ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆಗಿ ಹೋಗ್ತವೆ. ನ್ಯಾಯಕ್ಕಾಗಿ ಪರದಾಡ್ತಿರ್ತಕ್ಕಂಥ ಏಕೈಕ ಹೋರಾಟ ಅಂದ್ರೆ ಸೌಜನ್ಯ ಪ್ರಕರಣ. 4 ರಸ್ತೆಗಳು ಕೂಡುವ ಜಾಗದಲ್ಲಿ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆಗಿ ಹೋಗ್ತವೆ. ಪುಣ್ಯಕ್ಷೇತ್ರಗಳಲ್ಲಿ ಪಾಪಕರ್ಮಗಳು ಜಾಸ್ತಿ ಆಗಿ ಹೋಗ್ತವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸುಮಾರು 18 ಪುಣ್ಯಕ್ಷೇತ್ರಗಳು ನಾಶ ಆಗ್ತವೆ. 18 ಪುಣ್ಯಕ್ಷೇತ್ರಾಲು ಕೊಲ್ಲಗೊಟ್ಟಬಡೇನು ಹಾಳಾಗಿ ಹೋಗ್ತವೆ. ಅಲ್ಲಿ ನಡೆಯಬಾರದ ಅತಿರೇಕಗಳು ನಡೆಯುತ್ತೆ. ಅಲ್ಲಿ ಇವತ್ತು ಭಕ್ತಿ ಪ್ರಧಾನವಾಗಿ ನಡ್ಕೊಳ್ಬೇಕಾಗಿರೋ ಜಾಗದಲ್ಲಿ ಏನೇನ್ ನಡೆಯಬಾರದೋ ಅವೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ಅಂತಹ ಸ್ಥಳದಲ್ಲಿ, ಅಂತಹ ಪವಿತ್ರವಾದ ಭಕ್ತಿ ಪ್ರಧಾನ ಸ್ಥಳಗಳಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಜನಗಳ ಮಾನಸಿಕ ಸ್ಥಿತಿ ಕೆಟ್ಟೋಗಿದೆ. ಅದು ಸ್ಥಳದ ಪ್ರಭಾವ ಅಲ್ಲ, ಧರ್ಮಸ್ಥಳಕ್ಕಿರೋ ಬೆಲೆ ಅದು ಇದ್ದೇ ಇದೆ. ಅಲ್ಲಿ ನಡೀತಾ ಇರತಕ್ಕಂಥ ಪುಣ್ಯ ಕಾರ್ಯಗಳು ನಡ್ಕೊಂಡು ಹೋಗ್ತಾನೆ ಇದೆ. ಆದರೆ ಜನಗಳ ಮನಸ್ಸು ಮಲಿನ ಆಗಿದೆ. ಸೌಜನ್ಯದ ಒಂದೇ ಪ್ರಕರಣ ಅಲ್ಲ, ಇಂಥವು 10 ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಇದರ ಬಗ್ಗೆ ಚಿಂತನೆ ಮಾಡಬೇಕು. ಅಂತಹ ಸ್ಥಳಗಳಲ್ಲಿ ಪರಿವರ್ತನೆಯ ಒಂದು ಕೆಲಸಗಳು ಆಗಬೇಕಾಗಿದೆ. ಅಂತಹ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕಾಗಿದೆ. ಎಲ್ಲರೂ ಅಪೇಕ್ಷೆ ಪಡ್ತಿರೋದು ಅದೇನೆ. ಇಡೀ ರಾಜ್ಯಾದ್ಯಂತ ಎಲ್ಲ ಚಾನಲ್ಗಳಲ್ಲಿ ವಿಶೇಷವಾಗಿ ಗಮನ ಹರಿಸಿ ನ್ಯಾಯಕ್ಕಾಗಿ ಪರದಾಡ್ತಿರ್ತಕ್ಕಂಥ ಏಕೈಕ ಹೋರಾಟ ಅಂದ್ರೆ ಸೌಜನ್ಯ ಪ್ರಕರಣ. ಅದು ನಿಜಕ್ಕೂ ನ್ಯಾಯ ಸಿಗಬೇಕಾಗಿದೆ. ಒಂದು ಮುಚ್ಚಿಡಕ್ಕಾಗಲ್ಲ, ಸುವಾಸನೆನ ಮುಚ್ಚಿಡಕ್ಕಾಗಲ್ಲ. ಯಾವತ್ತೂ ಈ ಹೊರಗಡೆಗೆ ಬಂದು ಬಾಟಲ್ ತೆಗೆದ್ರೆ ಬಂದೇ ಬರುತ್ತೆ, ಏನೋ ಒಂದು ನ್ಯಾಯ ಸಿಗತ್ತೆ. ಒಂದು ದೊಡ್ಡ ಇತಿಹಾಸ ಇದೆ ಅದಕ್ಕೆಲ್ಲಾನು. ಆ ಇತಿಹಾಸ ಒಂದು ಇದಾಗಬೇಕು. ಕೆಲವು ಇದು ನಡೀತಾ ಇದೆ, ಅಕ್ರಮಗಳು ಇವೆಲ್ಲ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಅದು ಯಾವತ್ತೂ ಒಂದು ದಿವಸ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಅದಕ್ಕೆ ಮಂಜುನಾಥ ಹೊಣೆ ಅಲ್ಲ. ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಗಳು ಅವತ್ತಿಗೂ ಇವತ್ತಿಗೂ ಸ್ತುತ್ಯಾರ್ಹ, ಪ್ರತಿಯೊಬ್ಬರು ಇಷ್ಟಪಡ್ತಕ್ಕಂಥದ್ದು. ಅಲ್ಲಿನ ಈ ಒಂದು ಘಟನೆಗಳಿಂದ ಜನಕ್ಕೆ ಬೇಸರವೂ ಆಗಿದೆ. ಇಂತಹ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದಲ್ಲ, ಅದು ಬರದಂಗಿರ್ಬೇಕಾದ್ರೆ ಏನೇನು ಕ್ರಮಗಳನ್ನ ತಗೋಬೇಕು, ನ್ಯಾಯ ಸಿಗತಕ್ಕಂಥ ದಿಕ್ಕಲ್ಲಿ ಇದು ಮಾಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಒಳಪಡಿಸಿದಾಗ ಆ ಕ್ಷೇತ್ರದ ಮಹಿಮೆ ವಿಜೃಂಭಿಸೋದಕ್ಕೆ ದಾರಿಯಾಗತ್ತೆ. ಇದು ಇದಾಗಬೇಕು, ಇದಾಗತ್ತೆ ಕೂಡ. ಹಾಗಾಗಿ ಆ ಒಂದು ಕ್ಷೇತ್ರಗಳ ಇದರ ಬಗ್ಗೆ ಬಹಳಷ್ಟು ಅವರು ವಚನಗಳಲ್ಲಿ ಬರೆದು ಬಿಟ್ಟಿದ್ದಾರೆ. 4 ರಸ್ತೆಗಳು ಕೂಡತಕ್ಕಂಥ ಜಾಗದಲ್ಲಿ ವೇಶ್ಯಾವಾಟಿಕೆಗಳು ಆರಂಭ ಆಗುತ್ತೆ. ಸಭ್ಯ ಗೃಹಸ್ಥರ ಮನೆಯಲ್ಲಿ ವೇಶ್ಯಾವಾಟಿಕೆಗಳು ನಡೆಯುತ್ತೆ. ಅವ್ರು ಏನೇನು ಹೇಳಿದಾರೋ ಇವತ್ತು ಆ ತರದ ಘಟನೆಗಳನ್ನ ಸಾಂಸಾರಿಕ ಮನೆಗಳಲ್ಲಿ ನೋಡ್ತಾ ಇದ್ದೀವಿ. ಅವ್ರು ಹೇಳಿರೋದು ಯಾವುದು ಕೂಡ ಒಂದೇ ಒಂದು ಸುಳ್ಳಾಗಿಲ್ಲ, ಸುಳ್ಳಾಗಲ್ಲ. ಅದು ಕಾಲಜ್ಞಾನ. ಹೋಗೋ ದಾರಿಗಳು ಮುಚ್ಚೋತವೆ ಅಂತ ಹೇಳಿದ್ರಲ್ಲ ಸರ್. ಹೌದು. ಇವಾಗ ನೋಡಿ, ನಾನು ನಂದಿ ಬೆಟ್ಟ ಕುಸಿತದೆ ಅನ್ಕೊಂಡೇ ಇರ್ಲಿಲ್ಲ. ನಂದಿ ಬೆಟ್ಟ ಕಳೆದ ಇತ್ತೀಚಿನ ವರ್ಷಗಳಲ್ಲಿ ರಸ್ತೆನೆ ಕುಸಿದು ಬಿದ್ದೋಯ್ತು. ಸುಮಾರು ದಿನ ಮತ್ತೆ ಅದನ್ನು ಸರಿಪಡಿಸೋವರೆಗೂ ನಂದಿ ಬೆಟ್ಟದ ಇದು ನಿಂತೋಯ್ತು. ಈಗಲೂ ಕೂಡ ನಮ್ಮ ಇಲ್ಲಿ ಬರ್ತಕ್ಕಂಥ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ದಾರಿಗಳಲ್ಲಿ ಎಲ್ಲಿಂದ ಹೋದ್ರೂ ಬೆಟ್ಟಗಳನ್ನ ರೌಂಡ್ ಹಾಕೊಂಡೇ ನಾವು ಅಲ್ಲಿಗೆ ಹೋಗೋದು. ಅದರ ಮೇಲೆ ತಲೆ ಎತ್ತಿ ನೋಡಿದ್ರೆ ಭಯಂಕರವಾದ ಬಂಡೆಗಳು ಮೇಲಿದ್ದಾವೆ. ಸಣ್ಣ ಕಂಪನ ಉಂಟಾಗಿ ದೀರ್ಘಕಾಲ ಮಳೆ ಸುರಿದು ಆ ಬೆಟ್ಟಗಳೆಲ್ಲ ಈಗಾಗಲೇ ನೋಡ್ತಾ ಇದ್ದೀರಾ. ಹಿಂದಿನ ನಮ್ಮ ಕೊಡಗು ಇದರಲ್ಲಿ ನಡೆದಂತ ಘಟನೆಗಳೆಲ್ಲ ನೆನೆಸ್ಕೊಂಡ್ರೆ ಒಂದು ಬೆಟ್ಟ ದೇವಸ್ಥಾನದ ಸಮೇತ 6 ಕಿಲೋಮೀಟರ್ ನದಿ ನೀರು ಹರ್ಕೊಂಡೋದಂಗೆ ಬೆಟ್ಟ ಹರ್ಕೊಂಡು ಹೋಗ್ಬಿಡ್ತು. ಪುರೋಹಿತರ ಮನೇನು ಸೇರಿಸ್ಕೊಂಡು ಬೆಟ್ಟವೇ ಲೆಕ್ಕಕ್ಕಿಲ್ಲ. ಅದು ಕುಸಿ ನೋಡಿ, ಇವೆಲ್ಲ ಕುಸಿಯಕ್ಕೆ ಸ್ಟಾರ್ಟ್ ಆಗಿದೆ. ಬೃಹತ್ ಬಂಡೆಗಳಲ್ಲಿ ಬಂದು ಬಿದ್ದುಬಿಡ್ತು ಅಂತಂದ್ರೆ ಎಲ್ಲಿಂದ ಅಲ್ಲಿಂದ ಇಲ್ಲಿಗೆ ಯಾವ್ದೋ ಇಟಾಚಿ ಕ್ರೇನು ಅವು ಇವು ತಗೊಂಡ್ಬಂದು ಇದು ಮಾಡೋ ಅಷ್ಟೊತ್ತಿಗೆ ಅದೇನು ಗಂಟೆ 2 ಗಂಟೆ ಮುಗಿಯಂತವಲ್ಲ. ಭಾರಿ ನಿಧಾನದ ಕೆಲಸ. ಅವಾಗ ಏನಾಗುತ್ತೆ, ಪುಣ್ಯಕ್ಷೇತ್ರಗಳ ಮುಖ್ಯ ದಾರಿಗಳು ಮುಚ್ಚಿ ಹೋಗ್ತವೆ, ಪುಣ್ಯಕ್ಷೇತ್ರಗಳ ದರ್ಶನ ಅನ್ನೋದು ನಿಂತು ಹೋಗ್ತದೆ ಅಂತ ಹೇಳಿದ್ರು.